ನೋಡ್ರಿ ಇಲ್ಲಿ ಫೇಸ್ ವಾಶ್ ಖಾಲಿ ಆಗೈತಿ. ಹಿಂಗಾಗಿ ಕಟ್ ಮಾಡೀನಿ ನೋಡ್ರಿ. ಕಟ್ ಮಾಡೋಣ ಎಷ್ಟೈತೆ ನೋಡ್ರಿ ಇಲ್ಲಿ ಒಳಗೆ. ಅಂದ್ರೆ ಹಂಗಾದ್ರೆ ಬರಂಗಿಲ್ಲ ಅದು. ಕಟ್ ಮಾಡೋಣ ಏನೋ ಒಂದು 3-4 ದಿವಸ ಹಚ್ಕೋಬೋದ್ರಿ ಅಷ್ಟೈತಿ. ಖಾಲಿ ಆಗಿತ್ರಿ ಅದು, ಹಿಂಗಾಗಿ ಕಟ್ ಮಾಡಿ ಹಚ್ಕೊಳಕತ್ತೇನೆ ನೋಡ್ರಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಎಲ್ಲರೂ ಹೆಂಗದರಿ? ಆರಾಮದರಿ? ನಾನು ಕೂಡ ಆರಾಮದ ನೋಡ್ರಿ. ನಾನು ಈಗ ವ್ಲಾಗ್ ಶುರು ಮಾಡ್ತೀನಿ. ಇವತ್ತಿನ ರೂಟೀನ್ ಹೆಂಗಿರ್ತದೆ ಅಂತ ನೋಡೋಣ ಬರ್ರಿ. ಇವತ್ತು ಮಂಗಳವಾರ ಐತ್ರಿ, ಹಿಂಗಾಗಿ ಸಂತೆ ಐತ್ರಿ ನಮ್ಮಲ್ಲಿ. ಸಂತೆಗೆ ಹೋಗೋಕೆ ರೆಡಿ ಆಗಿ ನೋಡ್ರಿ. ನಾ ಈಗ ನೋಡೋದು ಎಷ್ಟಾದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸ್ದಾಗಿ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಸ್ಕಿಪ್ ಮಾಡಿಬೇಡ್ರಿ, ಸ್ಕಿಪ್ ಮಾಡ್ಲಾರ್ದ ನೋಡ್ರಿ. ನಾ ಇಲ್ಲಿ ಸಂತೆ ರೆಡಿ ಆಗಿ ನಿಂತಾನೆ. ನಾ ಸೀರೆ ಉಟ್ಕೊಂಡಿದ್ದು ನೋಡಿ, ಇಲ್ಲಿ ಹೊಂಟಾಳಿ ಕೆಲಸ ಅಂದ್ಕೊಂಡು ಹೆಂಗೆ ಹತ್ತಿ ನಿಂತಾರೆ ನೋಡ್ರಿ, ಕುದುರೆ ಇದ್ದವ್ರ ಗತಿ. ಇಳ್ಸಾಕತ್ತಾನ ಅಳಾಕತ್ತಾಳ್ರಿಕ್ಕೆ. ಇವು ನೋಡ್ರಿ, ಇವು ಬಳಿ ಅಂತಾವು 3 ದಿವಸ ಆಯ್ತು ರೊಟ್ಟ ಹಾಕ್ಕೊಂಡು. ಹಂಗಾಗಿ ಊಟ ನೋಡ್ರಿ ಐತೆ ನೋಡ್ರಿ. ಹಿಂಗಾಗಿ ಇಂಥ ಬಳಿ ಹಾಕೊಳಕ್ಕೂ ಹೆಚ್ಚಾಗಿ ಇಷ್ಟಪಡಂಗಿಲ್ಲ ರೀ. ಸುಮ್ಮದಾಗ ಒಬ್ಬ ಚಂದ ಅನ್ಸಿ ಹಾಕೋನಿ. ವೇಸ್ಟ್ ಉಪಯೋಗ ಇಲ್ಲ. ರೊಟ್ಟ 3 ದಿವಸ ಆತ್ರಿ ಹಾಕ್ಕೊಂಡು 20 ರೂಪಾಯಿ ಕೊಟ್ಟರು ಅವಕ್ಕೆ ನೋಡ್ರಿ. ನಾ ಸಾಯಂಕಾಲ ಹೋಗ್ಬೇಕು ರೆಡಿ ಕೂತಾನೆ. ಈಗ ನೋಡ್ರಿ ಚೀಲ ಎಲ್ಲ ರೊಕ್ಕ ಅದು ತೊಂದು ಹೆಂಗೆ ಮಾಡತ್ತ ನೋಡ್ರಿ. ಅದನ್ನ ಪರ್ಸ್ನಾಗ ರೊಕ್ಕ ತೆಗ್ತದೆ. ಈಗ ಯಾಕೈತೆ ನೋಡ್ರಿ. ಹಿಂಗೆ ಸಾಯಂಕಾಲ ಹೊಂಟಾನೆ ನಾನು. ಆಕಿಗೆ ಅವ್ಳು ಬಂದತ್ರಿ, ಆಕಿನ ಕರ್ಕೊಂಡು ಹೋಗ್ಬೇಕಾಗಿತ್ತು ನಾನು. ಪಪ್ಪ ಬಂದಲ್ಲರು, ಪಪ್ಪ ಬಂದು ಸಂತೆ ಕರ್ಕೊಂಡು ಹೋದ್ರೆ ಸುಮ್ಮನೆ ಹೈರಾಣಾಗಕ್ಕೆ ಮೂಲ್ರಿ ಚಾರು. ಮಂದ್ಯಾಗೆಲ್ಲ ಒತ್ತಾಡಿ ಮಾಡಿ ಆಕಿನ ಗೋಳಾಕಾಡ್ರಿ. ಹಿಂಗಾಗಿ ಆಕಿನ ಕರ್ಕೊಂಡು ಹೋಗಂಗಿಲ್ಲ ರೀ. ಅವರಪ್ಪ ಅದಾರು ಬಿಟ್ಟು ಹೋಗ್ಕೊಂಡ್ರಿ. ನಾ ಬರ್ತಾನೆ ನೋಡ್ಕೋತಾರ ಅವರು. ಅದಾದ್ಮ್ಯಾಗ ನಾ ಇಲ್ಲಿ ಸಂತೆ ಮಾಡ್ಕೊಂಡು ಬಂದು ನೋಡ್ರಿ. ಬಂದು ಕಾಯಿಪಲ್ಲೆ ಎಲ್ಲ ಸುರಿದೆ ನೋಡ್ರಿ. ನಾ ಇಲ್ಲಿ ಏನೀಗ ಭಾಳ ತರಂಗಿಲ್ಲ ರೀ ಕಾಯಿಪಲ್ಲೆ. ಯಾಕಂದ್ರೆ ಗಜ್ರಿ ಸೌಂತಿಕಾಯಿ ಅದು ಏನು ಭಾಳ ಸೌಂತಿಕಾಯಿ ತಗೊಳ ಚಲೋ ಇರಂಗಿಲ್ಲ ರೀ. ಗಜ್ರನ್ಕಾಯಿ ಇರಂಗಿಲ್ಲ ರೀ. ಈಗ ಅದು ಚಕ್ಲಿ ಪ್ಯಾಕೆಟ್ ನೋಡ್ರಿ, ನಮ್ಮ ಚಾರು ತೊಗೊಂಬಂದಿದ್ನಿ. ಇದು ರಾಜಗಿರಿ ಉಂಡಿರ್ತಾರೆ ನೋಡ್ರಿ, ಅವು ನಮ್ಮ ಚಾರುಗೆ ಇಷ್ಟ ಬಾಡ್ರವ. ತಂದು ಪಿಟ್ಟಿಗೆ ಮೊದಲು ಒಂದು ಇಸ್ಕೊಂಡದ ನೋಡ್ರಿ. ಅದನ್ನ ಆ ಉಂಡಿನ ಇಷ್ಟ ಬಾಡ್ರಿಕಿಗೆ, ಹಿಂಗಾಗಿ ಅವನ್ನ ತಂದೇನು ರೀ. ಅದಾದ್ಮ್ಯಾಗ ಉಳ್ಳಾಗಡ್ಡಿ ನೋಡ್ರಿ. ನಮ್ಮ ಚಾರುನ ಬರ್ತಡೇದಾಗ ಉಳ್ಳಾಗಡ್ಡಿ 40 kg 40 kg ತೊಗೊಂಡೀನಿ ರೀ. ನಾ ಅವ ಇಲ್ಲಿ ತನಕ ಬಂದವ್ರಿ ಅವು. ಇನ್ಕತನ ಉಳ್ಳಾಗಡ್ಡಿ ತೊಗೊಂಡಿದ್ದಿಲ್ಲ. ಹೊಳ್ಳಿ 3 ತಿಂಗಳ ಮ್ಯಾಗ ಹತ್ರ ಬರ್ತಡೇ ಆಗಿಕ್ಕಿದು. ಈಗ ತೊಗೊಂಬಂದು ನೋಡ್ರಿ ಮತ್ತೆ 2 kg. ಇದೆಲ್ಲ ನಿನ್ನೆ ವಾರದಾಗಿಂದು ಉಳ್ದಿದ್ರಿ. ಇದು ಮೆಕ್ಕೆಕಾಯಿ, ಹಸಿ ಟೊಮೆಟೊ ಅನ್ಕ ನಮ್ಮ ಮತ್ತೆ ಅವ್ರು ಕೊಟ್ಟು ಕಳಿಸಿದ್ದು ರೀ. ಆಮೇಲೆ ಬಟಾಟಿ, ಬೆಂಡೆಕಾಯಿ ಅಷ್ಟು ಉಳ್ದೈತ್ರಿ ನಿನ್ನೆ ವಾರದಾಗಿಂದು. ಆಮ್ಯಾಗ ಕಾಯಿಪಲ್ಲೆ ಒಂದು ಸ್ವಲ್ಪ ಮತ್ತೆ ತುಟ್ಟಿ ಆಗೈತ್ರಿ. ಈಗ ಇವು ನೋಡ್ರಿ ನಮ್ಮ ಚಾರುಗೆ ತೊಗೊಂಬಂದ ನೋಡ್ರಿ ಬವ್ವ. ಅಂದ್ರೆ ಆಕಿಗೆ ಚುಟ್ಲೆ ಕಟ್ಟತ್ತಿಲ್ಲ ರೀ, ಹಿಂಗಾಗಿ ಬವ್ವ ಬೇಕಾಗ್ತಾವ ಆಕಿಗೆ. ಅದಕ್ಕೆ ಒಂದು ಪ್ಯಾಕೆಟ್ ತೊಗೊಂಬಂದೇನಿ ರೀ ಅವನು. ಇಲ್ಲಿ ನಡು ಸಿಗಂಗಿಲ್ಲ, ದಮ್ಮನೂ ಸಿಗ್ತಾರೆ ಎಲ್ಲಿ ಸಿಕ್ಕರು, ಸಣ್ಣನೂ ಸಿಗಂಗಿಲ್ಲ. ಇದೆಲ್ಲ ಮಸಾಲೆ ಐಟಮ್ ರೀ. ಅದು ಸಾಸ್ಮಿ, ಜೀರಿಗೆ, ಆಮೇಲೆ ಏಲಕ್ಕಿ ತೊಗೊಂಬಂದೇನಿ ರೀ. ಅದನ್ನ ಅದಾದ್ಮೇಲೆ ಬಿಸ್ಕಿಟ್ ಅನ್ಕ ನಮ್ಮ ಟೇಲರ್ ಅವ್ರಿಗೆ ಎಷ್ಟು ಬೇಕಾಗ್ತಾವೆ ರೀ. ನಮ್ಮ ಯಜಮಾನ್ರು ಅದೇ ಅಂತ ನಾ ಹೇಳ್ಕರೆ ಸುಮ್ಮ ನಮ್ಮ ಟೇಲರ್ ಅವ್ರಿಗೆ ಒಂದು ಸ್ವಲ್ಪ ಹರಿಯಾಗಿ ಚಾದು ಕೂಡ ಬೇಕಾರೆ ಏನಾರ. ಹಿಂಗಾಗಿ ಬಿಸ್ಕಿಟ್ ತಂದಿರ್ತೀವಿ ರೀ. ಪಾಲಕ್ ಅನ್ಕ 15 ರೂಪಾಯಿ ಸೂಡು ನೋಡ್ರಿ ಸೂಡು ಹೆಂಗೈತಿ. 15 ರೂಪಾಯಿ ರೀ ಅದಕ್ಕೆ. ಈಗ ಪಾಲಕ್ ಸಿಗಂಗಿಲ್ಲ, ಅದು ತುಟ್ಟಾಗೈತೆ ರೀ. ಅವು 2 ಸೂಡು ಇದ್ದು ರೊಟ್ಟೆ ಅದ್ರ ಹೋಗೊಂದು ತೊಗೊಂಬಂದೇನಿ ರೀ ನಾನು. ಪಾಲಕ್ ಬೇಕಾಗ್ತದೆ ರೀ ನಮ್ಗೆ. ಹಿಂಗಾಗಿ ಆಮ್ಯಾಗ ಇದು ಸಬ್ಬಸ್ಗೆ ನೋಡ್ರಿ ಈಗ ಸುತ್ತುಳಿ ಕಟ್ಟಾರ ನೋಡ್ರಿ ಅದಕ್ಕೆ. ಸಬ್ಬಸ್ಗೆ ನೋಡ್ರಿ. ಬಳಿ ಹೋಗಾಗ ಸಂತೆಗೆ ಹೋಗಾಗ ತೆಗೆದು ಬೇರೆ ಹಾಕೋಬೇಕು ಅನ್ಕೊಂಡು ಮರ್ತು ಹಂಗೆ ಹೋಯ್ದು ನೋಡ್ರಿ ಚಾರ್ನ ಗೋಗ್ನಾಗ. ಆಮ್ಯಾಗ ಅವಳು ಕೊತ್ತಂಬರಿ ಸೂಡು ಅವು 10 ರೂಪಾಯಿ ರೀ. ಈಗೇನು ಬೆಳೆಯಂಗಿಲ್ಲೋ ಏನೋ ಏನಾರು ಅದು ತುಟ್ಟಿನ ಆಗಿಬಿಟ್ಟಿದ್ರಿ. 10 ರೂಪಾಯಿಗೆ ಒಂದು ಸೂಡು ಅವಕ್ಕೂ 20 ರೂಪಾಯಿ 2 ಸೂಡಿಗೆ. ಸಬ್ಬಸ್ಗೆ ಪಾಲಕ್ ಒಂದು, ಕೊತ್ತಂಬರಿ 2 ತಂದನು ರೀ. ಕರಿಬೇವು ಒಂದು ಕಾಯಿ ಐತ್ರಿ ನಿನ್ನೆ ವಾರದಾಗಿಂದ. ನಮ್ಮ ಚಾರು ನೋಡ್ರಿ ಇಲ್ಲಿ ಕುತ್ಕೊಂಡು ತಿನ್ನೋದಾಳು. ಚಕ್ಲಿ ಪ್ಯಾಕೆಟ್ ಒಂದು ಕೈ ಹಿಡ್ದಾಡ್ರಿ. ರಾಜಗಿರಿ ಉಂಡೆ ಒಂದು ಕಡೆ ಹಿಡ್ದು ತಿನ್ನಕತ್ತಾಡ್ರಕ್ಕೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡಿಬೇಡ್ರಿ, ಸ್ಕಿಪ್ ಮಾಡಲಾರ್ದ ನೋಡಿರಿ. ಇಂದು ಇಷ್ಟ ಐತೆ ನೋಡ್ರಿ ಇವತ್ತು ಸಂತೆ ವ್ಲಾಗ್ ನೋಡ್ರಿ. ಅಂದ್ರೆ ವಿಡಿಯೋ ನನಗೆ ಮುಂಜಾನೆದು ಮಾಡೋಕ್ಕಾಗಿಲ್ಲ ರೀ. ಹಿಂಗಾಗಿ ಮಧ್ಯಾಹ್ನ ಚಾಲೂ ಮಾಡಿನೇನು. ಹಿಂಗಾಗಿ ಇಷ್ಟ ಮಾಡೀನಿ ರೀ ಇವತ್ತು. ನಾನು ಸ್ವಲ್ಪ ಎಲ್ಲಾರ ಟೂಟು ಇಲ್ಲಿ ಎಲ್ಲರ ಹೋಗೋದಿದ್ರೆ ನಮ್ಮ ಚಾರ್ನ ಕರ್ಕೊಂಡು ಹೋಗಿರಂಗಿಲ್ಲ ರೀ. ನಾನು ಬಿಟ್ಟು ಹೋಗಿರ್ತೀನಿ. ಆಕಿ ಒಮ್ಮೊಮ್ಮೆ ಎಷ್ಟು ಚಂದ ಸಮಾಧಾನ ಆಡ್ತಿರ್ತಾಳೆ ರೀ. ಒಮ್ಮೊಮ್ಮೆ ಅನ್ಕ ಅಳ್ಳಾಕತ್ರ ಓಣ್ಯಾನವ್ರು ಎಲ್ಲರೂ ಎದ್ದು ನಿಂದಿರ್ಬೇಕು, ಹಂಗೆ ಅಳ್ಳಾಕತ್ತಾಳೆ ರೀ ಒಮ್ಮೊಮ್ಮೆ. ಅದೇನೇನೋ ರೀ. ಎಲ್ಲ ಕಾಯಿಪಲ್ಲೆ ಜೋಡಿಸ್ಕೊಂಡು ನೋಡ್ರಿ. ನಾನು ಡಬ್ಬಿಗಳೆಲ್ಲ ತೊಳೆದಿಟ್ಕೊಂಡಿದ್ದು ಮುಂಚೆನೇ ಎಲ್ಲ ಈಗ ಹಾಕಿ ಡಬ್ಬಿ ಒಳಗೆ ಹಾಕಿ ಇಟ್ಕೊಳಕತ್ತೀನಿ ನೋಡ್ರಿ.
ಅಂದ್ರೆ ಡಬ್ಬ್ಯಾಗ ಹಾಕಿ ಫ್ರಿಜ್ ಒಳಗೆ ಇಟ್ಬಿಟ್ಟು ಅಂದ್ರೆ ಯಾವುದು ಟೆನ್ಷನ್ ಇಲ್ಲ ರೀ. ಮತ್ತು ಟೈಮ್ ಇತ್ತಂದ್ರೆ ಎಲ್ಲ ಚೌಳಿಕೆ ಅದು ಸೋಸಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೇನೆ ರೀ ನಾನು. ಮತ್ತು ಕಾಯಿಪಲ್ಲೆ ನಾ ಹೆಚ್ಚಾಗಿ ತೊಳೆದು ಅಡುಗೆ ಮಾಡೋ ಟೈಮ್ದಾಗನ ತೊಳಿತಿರ್ತೇನೆ ರೀ. ಈಗೂ ಭಾಳ ಹೊಲಸತ್ತಾರ ತೊಳಿತನು, ಇಲ್ಲಂದ್ರೆ ಇಲ್ಲ ರೀ. ಹಂಗೆ ಇಡ್ತನು ಅಡುಗೆ ಮಾಡೋಕೊಳಗನ ತೊಳೆದು ಅಡುಗೆ ಮಾಡ್ತೇನೆ ನೋಡಿರಿ.